ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ನಮ್ಮದು ಟಾಟಾ ನ್ಯಾನೋ ಕಾರ್ ಇದೆ. ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತ. ಅಂದರೆ ಅದರದ್ದು ಡೋರ್ ಹ್ಯಾಂಡಲ್ಲು ಮುರಿದೋಗಿತ್ತು. ಸೊ ಅದನ್ನು ಚೇಂಜ್ ಮಾಡೋಣ ಅಂತ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ಫಸ್ಟ್ ಅದು ಆ ಬೋರ್ಡ್ ಏನಿದೆ ಅದನ್ನು ತೆಗಿಬೇಕು. MDF ಇರುತ್ತೆ ಅಲ್ಲಿ ನೋಡಿ, ಅದೊಂದು ನಾಬ್ ಐತಲ್ಲ, ಮೇಯ್ನ್ ಆ ನಾಬ್ ಥರ ಲಾಕ್ ಮಾಡಬೇಕದು. ಅದೊಂದು ಪ್ಲಾಸ್ಟಿಕ್ದು ನಾಬ್ ಬರುತ್ತೆ ನೋಡಿ. ಫಸ್ಟು ಆ ಸ್ಕ್ರೂ ತೆಗಿಬೇಕು. ಆ ಸ್ಕ್ರೂ ತೆಗೆದ್ರೆ ಅದು ಆ ಬ್ಯಾಕ್ ಸೈಡ್ ಮುರಿದೋಗಿರೋದೇನಿದೆ ಅದು ಬರುತ್ತದು. ಸೊ ಅಲ್ಲಿ ನೋಡಿ, ಸ್ಕ್ರೂ ತೆಗಿದ್ರೆ ತೆಗಿಬೇಕದು ಸ್ಕ್ರೂ ನೋಡಿ. ಅದನ್ನು ಹಿಂಗೆ ಎಳ್ದು ಲಾಕ್ ತೆಗಿಬೇಕದು. ಅದು ಹಾಕ್ಬೇಕಾದ್ರೂ ಕೂಡ ಅದು ಹಂಗೆ ಪ್ರೆಸ್ ಮಾಡಬೇಕು, ಲಾಕ್ ಮಾಡಬೇಕದು. ಅಲ್ಲಿ ನೋಡಿ, ಈ ಥರ ನಾಬ್ ಬರುತ್ತದು ಪ್ಲಾಸ್ಟಿಕ್ದು ನೋಡಿ. ಅದನ್ನು ಅದೇ ನೀಡ್ಲಿಗೆ ಪ್ರೆಸ್ ಮಾಡಬೇಕು. ನೋಡಿ, ಈಗ ನಾವು ಹೆಂಗೆ ತೆಗ್ದು ಅದು ಆಪೋಸಿಟಾಗಿ ಅದನ್ನ ಹಿಂಗೆ ಪ್ರೆಸ್ ಮಾಡಿ ಮುಂದಕ್ಕೆ ತೆಳ್ಳಬೇಕು. ಅದನ್ನು ನೋಡಿ, ಹಿಂಗೆ ಹಾಕಿ ನೋಡಿ, ಮುಂದೆ ತೆಳೆದಾಗ ಹಂಗೆ ಹಾಕಿ ಮುಂದೆ ತೆಳಬೇಕು. ಅದು ಲಾಕ್ ಆಗುತ್ತೆ. ಸೊ ಒಂದು ಪಿನ್ನು ಲಾಕ್ ಆಗುತ್ತೆ, ಇನ್ನೊಂದಕ್ಕೆ ನಾವು ಸ್ಕ್ರೂ ಹಾಕಬೇಕು. ಅದಕ್ಕೆ ನೋಡಿ, ಫಸ್ಟು ಆ ಪ್ಲಾಸ್ಟಿಕ್ದು ನಾಬ್ನ ಲಾಕ್ ಮಾಡಿಬಿಡ್ತೀವಿ. ಅಲ್ಲೊಂದು ನೀಡ್ಲಿರುತ್ತೆ, ಅದರಿಂದ ನೀಡ್ಲು ತೆಗ್ದಿರ್ತೀವಲ್ಲ, ಆ ನೀಡ್ಲಿಗೆ ತೆಗಿಬೇಕು. ಅದನ್ನು ಲಾಕ್ ಮಾಡಿ ಹೀಗೆ ಜೋರಾಗ ಪುನಃ ಅದೇ ಥರ ಲಾಕ್ ಮಾಡಿ ಪ್ರೆಸ್ ಮಾಡಬೇಕು ಅದನ್ನು. ಅಲ್ಲಿ ಒಂದು ಹೋಲ್ ಇರುತ್ತೆ, ಆ ಹೋಲ್ಗೆ ಅದನ್ನು ನಾಬ್ನ ಪ್ರೆಸ್ ಮಾಡಬೇಕು ಅಷ್ಟೇ. ನೋಡಿ, ಈಗ ಲಾಕ್ ಸರಿ ಹೋಯ್ತದು ನೋಡಿ. ನೀಟಾಗಿ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಈಗ ಪುನಃ ಏನೇನೈತೆ ಅದನ್ನು ಫಿಟ್ಟಿಂಗ್ ಮಾಡಿಬಿಡ್ತಿದ್ದೀವಿ. ಅವರು ಒಂದು 2 mm ಇಲ್ಲ 2.5 3 mm ಇರೋಂಥ ಒಂದು MDF ಅಲ್ಲಿ ಹಾಕಿರ್ತಾರೆ. ಸೊ ಅದು ತುಂಬ ಡೆಲಿಕೇಟೆಡ್. ಅದು ಎಲ್ಲ ಬಂದ್ಬಿಡುತ್ತೆ. ಅದು ಕಿತ್ಕೊಂಡು ಪ್ಲಗ್ಗಳು ಬರುತ್ತೆ ನೋಡಿ, ಆ ಪ್ಲಗ್ಗಳೆಲ್ಲ ಬಂದ್ಬಿಡ್ತದೆ. ಅದು ಹುಷಾರಾಗಿ ತೆಗಿಬೇಕು, ಹಾಕ್ಬೇಕದು. ಆ ಸಮಸ್ಯೆ ತುಂಬ ಆಯಿತು ಅದು. ಈಗ ಹ್ಯಾಂಡ್ ಇದ್ರದ್ದು ವಿಂಡೋ ಇದ್ರದ್ದು ಅದಕ್ಕೊಂದು ಪಿನ್ ಕೊಟ್ಟಿರ್ತಾರೆ, ಅದನ್ನು ಲಾಕ್ ಮಾಡಿ ತೆಗಿಬೇಕು. ಸೊ ಈಗ ನೋಡಿ, ಈಗ ಒಳಗಡೆ ಕುತ್ಕೊಂಡು ಒಂದ್ಸತಿ ನೋಡಿ, ಈಗ ಒಳಗಡೆಯಿಂದನೂ ಎಲ್ಲ ಕರೆಕ್ಟಾಗಿದೆ ಎಲ್ಲ ನೋಡಿ. ಡೋರ್ ತೆಗಿಬೋದು. ಸೊ ಮೇಯ್ನ್ ಸಮಸ್ಯೆ ಇದೇ ಆಗಿದ್ದು. ಇದು ಈಗ ನೀಟಾಗಿ ವರ್ಕ್ ಆಗ್ತಾ ಇದೆ. ಈಗ ನೋಡಿ, ಇದು ಕಾರ್ ಒಳಗಡೆ ಇಂಟೀರಿಯರ್ ತೋರಿಸ್ತೀನಿ. ರೋಡ್ ಥರ ಕೊಟ್ಟಿದ್ದಾರೆ. ಜಾಸ್ತಿ ಕೆಲವೊಂದೇನು ಥಿಂಗ್ಸ್ಗಳು ಇಟ್ಕೊಂಡಿಲ್ಲ ನಾನು. ಸೊ ಈಗಿರುತ್ತೆ. ಆಮೇಲೆ ಈಗ ಮೇಯ್ನಾಗಿ ಇನ್ನೊಂದೇನಪ್ಪ ಆ್ಯಡ್ ಆನ್ ಮಾಡಿದ್ದೀನಿ ಅಂದರೆ, ಇದಕ್ಕೆ ನೋಡಿ ಫ್ಯಾನ್, ಎಕ್ಸ್ಟ್ರಾ ಅಡಿಷನಲ್ ಫ್ಯಾನ್. ಇದು DC ಫ್ಯಾನು. ಸೊ ಇದನ್ನು ಕೆಲವೊಬ್ಬರು ಇಲ್ಲಿ ಡ್ಯಾಶ್ ಬೋರ್ಡ್ ಮೇಲೆ ಇಟ್ಕೊತಾರೆ. ಸೊ ಇಲ್ಲಿ ಈ ಕಾರ್ಗೆ ಆ ಥರ ಇಟ್ಕೊಳ್ಳೋಕ್ಕೆ ಜಾಗಗಳು ಕರೆಕ್ಟಾಗಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಫಿಕ್ಸ್ ಮಾಡಿದ್ದೀನಿ. ಸೊ ಇದು ಯಾವ ಥರ ಮಾಡಿದ್ದೀನಿ ಅಂತಂದರೆ, ಇಲ್ಲಿ ನೋಡಿ, ಫಸ್ಟು ಒಂದು MDF ಅಂದರೆ ವುಡ್ಡು, ಎನಿ ವುಡ್ಡು, ಒಂದು 6 mm 5 mm ಇರೋಂಥ ವುಡ್ಡು, ಇದನ್ನು ಕಟ್ ಮಾಡ್ಕೊಂಡು ಒಂದು ಫೆವಿಕ್ವಿಕ್ಕು ಮತ್ತು ಇಲ್ಲ ಫೆವಿಕಲ್ಲು ಆ ಥರದ್ದು ಹಾಕಿ ಫಿಕ್ಸಿಂಗ್ ಮಾಡಿದ್ದೀನಿ. ಯಾಕಂದರೆ ಈ ಶೀಟು ಸ್ವಲ್ಪ ತೆಳು ಇರುತ್ತೆ, ಸ್ಕ್ರೂಗೆ ಕರೆಕ್ಟಾಗಿ ನಿಲ್ಲಲ್ಲ. ಸೊ ನಾನು ಇದನ್ನು ಫಿಕ್ಸ್ ಮಾಡಿ ಆಮೇಲೆ ಇದನ್ನು MDFಗೆ ನಾವು ಸ್ಕ್ರೂ ಹಾಕಿದ್ದೀವಿ. ಈ ಫ್ಯಾನ್ನ ನೋಡಿ ಲಾಕ್ ಐತೆ. ಸೊ ಇದು ನೋಡಿ, ಈಗ ಆನ್ ಮಾಡ್ತೀನಿ ನೋಡಿ. ನಮಗೆ ಈಗ AC ಹಾಕೊಬೇಕು, ಗಾಡಿ ಆಫ್ ಮಾಡಿದಾಗ ಆ ಥರದ್ದೆಲ್ಲ ಏನಿರಲ್ಲ. ಸೊ
ಎಷ್ಟು ಚೆನ್ನಾಗಿ ಗಾಳಿ ಬರುತ್ತೆ ಅಂತಂದರೆ ನೋಡಿ, ಇದನ್ನು ನಾವು ಯಾವ ಡೈರೆಕ್ಷನ್ಗೆ ಬೇಕಾದ್ರೂ ಮಾಡ್ಕೋಬೋದು. ನಮಗಿಲ್ಲಿ ಡ್ರೈವಿಂಗ್ ಅವ್ರಿಗೆ, ಇಲ್ಲಿ ಪಕ್ಕ ಕೂತ್ಕೊಳ್ಳೋರಿಗೆ, ಆಯಿತಾ. ಸೊ ಹಿಂದೆ ಇದು ಇನ್ನೂ ಒಂದೇನು ಅಂತಂದರೆ, ಇಲ್ಲಿ ನೋಡಿ ಮಾಡ್ಕೊಂಡು ಹಿಂದೆ ಮಾಡಿದ್ರೆ ಹಿಂದೆ ಕುಂತ್ಕೊಳ್ಳೋರಿಗೆ, ಸೊ ಹಿಂದೆ ಕುಂತ್ಕೊಳ್ಳೋರ್ಗೂ ಮಾಡ್ಕೊಬೋದು. ಸೊ ಒಳ್ಳೆ ಗಾಳಿ ಬರುತ್ತೆ. ಸೊ ಇದೊಂದು ಇದ್ರದ್ದು ಕಲೆಕ್ಷನ್ ಬಂದು ಇನ್ನು ಇದ್ರದ್ದು ಕನೆಕ್ಷನ್ ಬಂದು ಇಲ್ಲಿ ನೋಡಿ, ಇದು ವೈರಿಂಗ್ ಬಂದು ಹಿಂಗಿದೆ ಇಲ್ಲಿ ಒಳಗಡೆ ಹಾಕಿದ್ದೀನಿ. ಇದಕ್ಕೆ ಏನಾದ್ರು ಮಾಡ್ಬೋದಾಗಿತ್ತು ಕಾಣ್ತಿರಂಗೆ, ಬಟ್ ಆಗಲಿಲ್ಲ. ಸೊ ಅದನ್ನು ಹಂಗೆ ಹಿಂಗೆ ಮಾಡಿ ಹಾಕಿದ್ದೀನಿ. ಸೊ ಇದ್ರೊಳಗಡೆಯಿಂದ ಹಿಂಗೆ ತೊಗೊಂಡು ಹಿಂಗೆ ಇದ್ರೊಳಗಡೆ ಬಂದಿದೆ. ಇದ್ರೊಳಗಡೆ ಬಂದು ಇಲ್ಲಿ ಲೈಟ್ ಬರುತ್ತೆ ನೋಡಿ. ಇಲ್ಲಿ ಡೈರೆಕ್ಟ್ ಬ್ಯಾಟ್ರಿಯಿಂದ ಡೈರೆಕ್ಟ್ ಸಪ್ಲೈ ಇರುತ್ತೆ 12 ವೋಲ್ಟು. ಸೊ ಇಲ್ಲಿ ಕೊಟ್ಟಿದ್ದೀನಿ ನಾನು. ಸೊ ಫ್ಯಾನು ಇದು ನಾವು ಕೀ ಹಾಕ್ಲಿ ಬಿಡಲಿ, ಇಲ್ಲಿ 12 ವೋಲ್ಟು ಸಪ್ಲೈ ಇರುತ್ತೆ. ಕೆಲವೊಬ್ರು ಡೈರೆಕ್ಟಾಗಿ ಬ್ಯಾಟ್ರಿಗೂ ಕೊಟ್ಕೋತಾರೆ. ಇಲ್ಲಿ ಸೀಟ್ ಕೆಳಗಡೆ ಇರುತ್ತೆ ಬ್ಯಾಟ್ರಿ, ಡ್ರೈವರ್ ಸೀಟ್ ಕೆಳಗಡೆ. ಸೊ ನಾನು ಅಲ್ಲಿ ಕೊಟ್ಟಿಲ್ಲ. ಸೊ ಹಿಂಗೆ ಕಲೆಕ್ಷನ್ ಕೊಟ್ಟು ಇಲ್ಲಿ ಲೈಟು ಕೊಟ್ಟಿದ್ದೀನಿ. ಸೊ ನಾವು ಇಲ್ಲಿ ಸ್ವಿಚ್ ಆನ್ ಮಾಡಲಿ ಬಿಡಲಿ ಕೀನ, ನೋಡಿ ಇದು ಫ್ಯಾನು ನೀಟಾಗಿ ತಿರುಗುತ್ತಿದ್ದು ಮಾತ್ರ ತುಂಬ ಯೂಸ್ಫುಲ್ ಐತೆ ಇದು ನಮಗೆ. ಎರಡು ಸ್ಪೀಡ್ ಕೊಟ್ಟಿದ್ದಾರೆ ಇದು ನೋಡಿ. ಈಗ ಇದು ಇಲ್ಲಿ ಫ್ರಂಟ್ ಸೀಟ್ಗೆ ಈ ಥರ ಗಾಳಿ ಮಾಡ್ಕೋಬೋದು. ಈಗ ಬ್ಯಾಕ್ ಸೈಡೋಗಿ ಕೂತ್ಕೋತೀನಿ ನೋಡಿ ಬ್ಯಾಕ್ ಸೈಡ್ ಬಂದರೆ ಹಿಂಗೆ ನೋಡಿ. ಈಗ ಇದು ಹಿಂಗಿದೆ ಅಲ್ವಾ, ಇದನ್ನು ಹಿಂಗೆ ತಿರುಗಿಸ್ಕೊಂಡು ಹಿಂಗೆ ಮಾಡ್ಕೊಂಡ್ರೆ ನೋಡಿ, ಹಿಂದೆ ಕುಂತ್ಕೊಳ್ಳೋರಿಗೆ ನಾವು ವಿಂಡೋ ಕ್ಲೋಸ್ ಮಾಡ್ಕೊಂಡ್ರೂ ಕೂಡ ಒಳ್ಳೆ ಗಾಳಿ ಬರುತ್ತೆ. ಸೊ ಆಮೇಲೆ ಮೇಯ್ನ್ ನ್ಯಾನೋ ಕಾರಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ ಲೆಗ್ ರೂಮು ನೋಡಿ ಎಷ್ಟು ಫ್ರೀಯಾಗಿದೆ ಅಂತ ಅಂದರೆ, ನಾವು ಈ ಬಸ್ಗಳಲ್ಲಿ ಸ್ವಲ್ಪ ಫ್ರೀಯಾಗಿ ಏನೋ ಒಂಥರ ಹಿಂಗೆ ಕುಂತ್ಕೊಂತೀವಿ ನೋಡಿ ಕಾಲೆಲ್ಲ. ಸೊ ಹಿಂಗೆಲ್ಲ ಮಡಿಕೋಬೋದು ಹಿಂಗೆ. ಸೊ ಚೆನ್ನಾಗಿದೆ, ಕಂಫರ್ಟಬಲ್. ಮಾತ್ರ ನಾವು ಈಚೆಯಿಂದ ನೋಡ್ಲಿಕ್ಕೆ ಮಾತ್ರ ಕಾರ್ ಏನೋ ಚಿಕ್ಕದಂಗೆ ಕಾಣುತ್ತೆ, ಒಳಗಡೆ ಮಾತ್ರ ಒಳ್ಳೆ ಕಂಫರ್ಟಬಲ್ ಕೊಟ್ಟಿದ್ದಾರೆ. ಇದು ಕಂಪ್ನಿ ಸ್ಪೀಕರು ಹೋಗ್ಬಿಟ್ಟಿತ್ತು, ಸೊ ಹಾಗಾಗಿ ಅದನ್ನು ತೆಗೆದುಬಿಟ್ಟು ಇದನ್ನು ಫಿಟ್ಟಿಂಗ್ ಮಾಡಿದ್ದೀನಿ. ಸೊ ಹೀಗಿದೆ. ಆಮೇಲೆ ನೋಡಿ, ಇದು ಕಾರ್ಗೆ ಫಾಗ್ ಲೈಟು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಇದು ಯಾವುದ್ರದ್ದು ಅಂತ ಅಂದರೆ ನಮಗೆ ಈ ಸ್ವಿಫ್ಟ್ ಕಾರ್ದು ತಗೊಂಡು ತುಂಬ ಸ್ಕ್ರ್ಯಾಚಸ್ ಆಗಿದೆ. ಮುಂದೆ ಸ್ವಲ್ಪ ಎಲ್ಲ ರೆಡಿ ಮಾಡಬೇಕು. ಇಲ್ಲಿ ನೋಡಿ, ಈ ಥರ ಸ್ಕ್ರೂ ಡಬಲ್ ಸ್ಕ್ರೂ, ಮತ್ತು ಇದು ಸ್ವಲ್ಪ ಒಂದು 2-2.5 ಇಂಚ್ ಸ್ಕ್ರೂ ಇರುತ್ತೆ. ಅದನ್ನು ನಾವು ಅಡ್ಜಸ್ಟ್ ಮಾಡ್ಕೊಬೋದು, ಮೇಲ್ಗಡೆ ಕೆಳಗಡೆ ಲೆಫ್ಟು ರೈಟು ಆ ಥರದ್ದೆಲ್ಲ ಮಾಡ್ಕೊಬೋದು. ಸೊ ನಾನು ತುಂಬ ಹೈಟ್ ಕೊಟ್ಟಿಲ್ಲ, ಸುಮ್ಮನೆ ಅದು ಆಪೋಸಿಟ್ ಬರೋರಿಗೆ ಕಣ್ಣು ಬೀಳುತ್ತೆ ಅಂತೇಳಿ ಹೈಟ್ ಕೊಟ್ಟಿಲ್ಲ. ಸ್ವಲ್ಪ ರೋಡ್ ಒಳ್ಳೆ ವ್ಯೂ ಕಾಣುತ್ತೆ, ಮಾತ್ರ ಏನು ಸಮಸ್ಯೆ ಇಲ್ಲ. ಸೊ ಇದೊಂದು ಆ್ಯಡ್ ಆನ್ ಮಾಡಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ. ಇದು ಲಾಂಗ್ ರೂಟ್ ಹೋಗ್ಬೇಕಾದ್ರೆ ಘಾಟ್ ಸೆಕ್ಷನ್ನು ಆ ಥರ ಹೋದಾಗ ತುಂಬ ಯೂಸ್ಫುಲ್ ಆಗುತ್ತೆ.